ಕೋಲಾರದ ಅನ್ನದಾತರಿಗೂ ತಟ್ಟಿದೆ ಕದನದ ಕಿಚ್ಚು. ಸೌದಿಗೆ ರಫ್ತಾಗ್ತಾ ಇದ್ದ ಅಪಾರ ಆಲೂಗಡ್ಡೆಗೆ ಈಗ ಬ್ರೇಕ್ ಬಿದ್ದಿದೆ. ರಫ್ತು ಮಾಡದೆ ಮಾರುಕಟ್ಟೆಯಲ್ಲಿ ದಿಢೀರ್ ದರ ಕುಸಿತ ಆಗಿದೆ. ಕಳೆದ ವಾರ 50 ಕೆಜಿಗೆ 900 ರೂಪಾಯಿ, ಇವತ್ತು 50 ಕೆಜಿ ಬರೀ 300 ರೂಪಾಯಿ, 600 ರೂಪಾಯಿ ಡೌನ್ ಆಗಿದೆ ಕೋಲಾರದಲ್ಲಿ. ದರ ಕುಸಿತದ ಹಿನ್ನೆಲೆಯಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಲೂಗಡ್ಡೆ ಸಂಗ್ರಹಕ್ಕೆ ಕೋಲಾರ ರೈತರು ಮುಂದಾಗಿದ್ದಾರೆ. ಸ್ಟೋರೇಜ್ ಮಾಡೋದಕ್ಕೆ ಮುಂದಾಗಿರೋದು. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದಿಂದ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಈಕಂಬಳ್ಳಿ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ರೈತ ಕಷ್ಟಪಟ್ಟು ಬೆಳೆದಂತಹ ಆಲೂಗಡ್ಡೆ ಬೆಳೆಗೆ ಇವತ್ತು ಬೆಲೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಹೋಟೆಲ್ ಉದ್ಯಮದ ಮೇಲೆ ಬಿದ್ದಂತಹ ಏನು ಪ್ರಭಾವದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿರೋದು. ಅಂದ್ರೆ ರೈತ ಬೆಳೆದಂತಹ ಆಲೂಗಡ್ಡೆಗೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಏನಂತ ಹೇಳಿದ್ರೆ ಸುಮಾರು ಏನು ಕಳೆದ ಒಂದು ವಾರದ ಹಿಂದೆ 800 ರೂಪಾಯಿ 900 ರೂಪಾಯಿ ಇದ್ದಂತಹ ಏನು ಆಲೂಗಡ್ಡೆ ಇವತ್ತು ಕೇವಲ ಏನು 300-400 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು ನೋಡಬಹುದು. ರೈತ ಇವತ್ತು ತನ್ನ ತೋಟದಲ್ಲಿ ಸುಮಾರು ಆ 1 ಎಕರೆಯಲ್ಲಿ ಬೆಳೆದಂತಹ ಏನು ಆಲೂಗಡ್ಡೆಗೆ ಇವತ್ತು ಸಂಪೂರ್ಣವಾಗಿ ಬೆಲೆ ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು ನೋಡಬಹುದು. ಆಲೂಗಡ್ಡೆಯನ್ನ ಏನು ಅಗೆದು ತೆಗೆಯಲಾಗ್ತಾ ಇರುವಂತದ್ದು, ಇನ್ನೇನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಏನು ಮಾರುಕಟ್ಟೆಯಲ್ಲಿ ಏನು ಬೆಲೆ ಇಲ್ಲದ ಕಾರಣ ಏನು ಮುಂಗಡವಾಗಿ ಇವತ್ತು ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲು ಮುಂದಾಗಿರುವಂತದ್ದು. ಅಂದ್ರೆ ರೈತನಿಗೂ ಸಹ ಬೆಲೆ ಬಂದ್ರೆ ಮಾತ್ರ ರೈತನಿಗೆ ಏನು ಉಸಿರಾಡಲು ಸಾಧ್ಯ, ಇಲ್ಲದಿದ್ದರೆ ನಿಜವಾಗ್ಲೂ ರೈತನಿಗೆ ಏನು ಸಂಕಷ್ಟ ಬೀರೋದಂತೂ ತಪ್ಪಿದಲ್ಲ. ಯಾಕಂತ ಹೇಳಿದ್ರೆ ಏನು ಸುಮಾರು 1 ಎಕರೆಗೆ ಸುಮಾರು 1.5 ಲಕ್ಷ ಮತ್ತೆ 2 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಆದ್ರೆ ಈ ಅಮೌಂಟ್ ಇವತ್ತು ಈ ಹಣ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನು ಸಿಲಿಂಡರ್ಗಳ ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಇವತ್ತು ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಇವತ್ತು ಬಂದಾಗಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲೂ ಸಹ ಆಲೂಗಡ್ಡೆಗೆ ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ನೋಡಬಹುದು ತುಂಬಾ ಚೆನ್ನಾಗಿ, ಅಂದ್ರೆ ಈ ಬಾರಿ ತುಂಬಾ ಸಮೃದ್ಧಿಯಾಗಿ ಬೆಳೆದಂತಹ ಆಲೂಗಡ್ಡೆ ಇವತ್ತು, ಆದ್ರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ಲ. ಕಳೆದ 15 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ಏನು ಕಳೆದ 15 ದಿನಗಳ ಹಿಂದೆ ಇದೇ ಆಲೂಗಡ್ಡೆಗೆ ಸುಮಾರು 50 ಕೆಜಿಗೆ 800ರಿಂದ 900 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ. ಆದ್ರೆ ಇವತ್ತು ಕೇವಲ 300 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು. ಇದು ನಿಜಕ್ಕೂ ಒಂದು ರೀತಿಯ ರೈತನ ಮೇಲೆ ಏನು ಪರಿಣಾಮ ಬೀರುವಂತದ್ದು. ಅಂದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧ ಇವತ್ತು ರೈತನ ಮೇಲೆ ಪ್ರಭಾವ ಬೀರುವಂತದ್ದು. ಮತ್ತೆ ರೈತ ಬೆಳೆದಂತಹ ಹಲವಾರು ತರಕಾರಿಗಳು ಸಹ ಇವತ್ತು ನೆಲಕ್ಕಚ್ಚಿವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂತಹ ಏನು ಆಲೂಗಡ್ಡೆ ಇವತ್ತು ಬೆಲೆ ಇಲ್ಲ. ಮತ್ತೊಂದು ಕಡೆ ಏನು ಸ್ವೀಟ್ ಕಾರ್ನ್ ಆಗ್ಬಹುದು, ಮತ್ತೆ ಹೂಕೋಸು ಆಗ್ಬಹುದು, ಅದ್ರ ಜೊತೆಗೆ ಕ್ಯಾಬೇಜ್ ಆಗ್ಬಹುದು, ಹೀಗೆ ಎಲ್ಲಾ ರೀತಿಯ ತರಕಾರಿಗಳ ಮೇಲೂ ಸಹ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿದೆ. ಅಂದ್ರೆ ಬೆಲೆ ಇಲ್ಲದ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಯುದ್ಧದ ಕರಿನೇರಲು ಇವತ್ತು ರೈತನ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೈತ ಇವತ್ತು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಇವತ್ತು ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಏನು ಲಕ್ಷಾಂತರ ರೂಪಾಯಿ ಏನು ಹಾಕಿ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದೆ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಕೂಡಲೇ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ರೈತನ ನೆರವಿಗೆ ಧಾವಿಸಬೇಕೆಂಬುದು ರೈತನ ಆಗ್ರಹವಾಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದ ಅನ್ನದಾತರಿಗೂ ತಟ್ಟಿದೆ ಕದನದ ಕಿಚ್ಚು. ಸೌದಿಗೆ ರಫ್ತಾಗ್ತಾ ಇದ್ದ ಅಪಾರ ಆಲೂಗಡ್ಡೆಗೆ ಈಗ ಬ್ರೇಕ್ ಬಿದ್ದಿದೆ. ರಫ್ತು ಮಾಡದೆ ಮಾರುಕಟ್ಟೆಯಲ್ಲಿ ದಿಢೀರ್ ದರ ಕುಸಿತ ಆಗಿದೆ. ಕಳೆದ ವಾರ 50 ಕೆಜಿಗೆ 900 ರೂಪಾಯಿ, ಇವತ್ತು 50 ಕೆಜಿ ಬರೀ 300 ರೂಪಾಯಿ, 600 ರೂಪಾಯಿ ಡೌನ್ ಆಗಿದೆ ಕೋಲಾರದಲ್ಲಿ. ದರ ಕುಸಿತದ ಹಿನ್ನೆಲೆಯಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಲೂಗಡ್ಡೆ ಸಂಗ್ರಹಕ್ಕೆ ಕೋಲಾರ ರೈತರು ಮುಂದಾಗಿದ್ದಾರೆ. ಸ್ಟೋರೇಜ್ ಮಾಡೋದಕ್ಕೆ ಮುಂದಾಗಿರೋದು. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದಿಂದ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಈಕಂಬಳ್ಳಿ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ರೈತ ಕಷ್ಟಪಟ್ಟು ಬೆಳೆದಂತಹ ಆಲೂಗಡ್ಡೆ ಬೆಳೆಗೆ ಇವತ್ತು ಬೆಲೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಹೋಟೆಲ್ ಉದ್ಯಮದ ಮೇಲೆ ಬಿದ್ದಂತಹ ಏನು
ಪ್ರಭಾವದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿರೋದು ಅಂದ್ರೆ ರೈತ ಬೆಳೆದಂತಹ ಆಲೂಗಡ್ಡೆಗೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಏನಂತ ಹೇಳಿದ್ರೆ ಸುಮಾರು ಏನು ಕಳೆದ ಒಂದು ವಾರದ ಹಿಂದೆ 800 ರೂಪಾಯಿ 900 ರೂಪಾಯಿ ಇದ್ದಂತಹ ಏನು ಆಲೂಗಡ್ಡೆ ಇವತ್ತು ಕೇವಲ ಏನು 300-400 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು ನೋಡಬಹುದು. ರೈತ ಇವತ್ತು ತನ್ನ ತೋಟದಲ್ಲಿ ಸುಮಾರು ಆ 1 ಎಕರೆಯಲ್ಲಿ ಬೆಳೆದಂತಹ ಏನು ಆಲೂಗಡ್ಡೆಗೆ ಇವತ್ತು ಸಂಪೂರ್ಣವಾಗಿ ಬೆಲೆ ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು ನೋಡಬಹುದು. ಆಲೂಗಡ್ಡೆಯನ್ನ ಏನು ಅಗೆದು ತೆಗೆಯಲಾಗ್ತಾ ಇರುವಂತದ್ದು, ಇನ್ನೇನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು, ಮತ್ತೆ ಅದರ ಜೊತೆಗೆ ಏನು ಮಾರುಕಟ್ಟೆಯಲ್ಲಿ ಏನು ಬೆಲೆ ಇಲ್ಲದ ಕಾರಣ ಏನು ಮುಂಗಡವಾಗಿ ಇವತ್ತು ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲು ಮುಂದಾಗಿರುವಂತದ್ದು. ಅಂದ್ರೆ ರೈತನಿಗೂ ಸಹ ಬೆಲೆ ಬಂದ್ರೆ ಮಾತ್ರ ರೈತನಿಗೆ ಏನು ಉಸಿರಾಡಲು ಸಾಧ್ಯ, ಇಲ್ಲದಿದ್ದರೆ ನಿಜವಾಗ್ಲೂ ರೈತನಿಗೆ ಏನು ಸಂಕಷ್ಟ ಬೀರೋದಂತೂ ತಪ್ಪಿದೆ. ಯಾಕಂತ ಹೇಳಿದ್ರೆ ಏನು ಸುಮಾರು 1 ಎಕರೆಗೆ ಸುಮಾರು 1.5 ಲಕ್ಷ ಮತ್ತೆ 2 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಆದ್ರೆ ಈ ಅಮೌಂಟ್ ಇವತ್ತು ಈ ಹಣ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನು ಸಿಲಿಂಡರ್ಗಳ ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಇವತ್ತು ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಇವತ್ತು ಬಂದಾಗಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲೂ ಸಹ ಆಲೂಗಡ್ಡೆಗೆ ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ನೋಡಬಹುದು ತುಂಬಾ ಚೆನ್ನಾಗಿ, ಅಂದ್ರೆ ಈ ಬಾರಿ ತುಂಬಾ ಸಮೃದ್ಧಿಯಾಗಿ ಬೆಳೆದಂತಹ ಆಲೂಗಡ್ಡೆ ಇವತ್ತು, ಆದ್ರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ಲ. ಕಳೆದ 15 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ಏನು ಕಳೆದ 15 ದಿನಗಳ ಹಿಂದೆ ಇದೇ ಆಲೂಗಡ್ಡೆಗೆ ಸುಮಾರು 50 ಕೆಜಿಗೆ 800ರಿಂದ 900 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ, ಆದ್ರೆ ಇವತ್ತು ಕೇವಲ 300 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು. ಇದು ನಿಜಕ್ಕೂ ಒಂದು ರೀತಿಯ ರೈತನ ಮೇಲೆ ಏನು ಪರಿಣಾಮ ಬೀರುವಂತದ್ದು. ಅಂದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡೀತಿರುವಂತಹ ಯುದ್ಧ ಇವತ್ತು ರೈತನ ಮೇಲೆ ಪ್ರಭಾವ ಬೀರುವಂತದ್ದು. ಮತ್ತೆ ರೈತ ಬೆಳೆದಂತಹ ಹಲವಾರು ತರಕಾರಿಗಳು ಸಹ ಇವತ್ತು ನೆಲಕ್ಕಚ್ಚಿವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂತಹ ಏನು ಆಲೂಗಡ್ಡೆ ಇವತ್ತು ಬೆಲೆ ಇಲ್ಲ. ಮತ್ತೊಂದು ಕಡೆ ಏನು ಸ್ವೀಟ್ ಕಾರ್ನ್ ಆಗ್ಬೋದು, ಮತ್ತೆ ಹೂಕೋಸ್ ಆಗ್ಬೋದು, ಅದ್ರ ಜೊತೆಗೆ ಕ್ಯಾಬೇಜ್ ಆಗ್ಬೋದು, ಹೀಗೆ ಎಲ್ಲಾ ರೀತಿಯ ತರಕಾರಿಗಳ ಮೇಲೂ ಸಹ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿದೆ. ಅಂದ್ರೆ ಬೆಲೆ ಇಲ್ಲದ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಯುದ್ಧದ ಕರಿನೇರಲು ಇವತ್ತು ರೈತನ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೈತ ಇವತ್ತು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಇವತ್ತು ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಏನು ಲಕ್ಷಾಂತರ ರೂಪಾಯಿ ಏನು ಹಾಕಿ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದೆ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಕೂಡಲೇ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ರೈತನ ನೆರವಿಗೆ ಧಾವಿಸಬೇಕೆಂಬುದು ರೈತನ ಆಗ್ರಹವಾಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕೋಲಾರದ ಅನ್ನದಾತರಿಗೂ ತಟ್ಟಿದೆ ಕದನದ ಕಿಚ್ಚು. ಸೌದಿಗೆ ರಫ್ತಾಗ್ತಾ ಇದ್ದ ಅಪಾರ ಆಲೂಗಡ್ಡೆಗೆ ಈಗ ಬ್ರೇಕ್ ಬಿದ್ದಿದೆ. ರಫ್ತು ಮಾಡದೆ ಮಾರುಕಟ್ಟೆಯಲ್ಲಿ ದಿಢೀರ್ ದರ ಕುಸಿತ ಆಗಿದೆ. ಕಳೆದ ವಾರ 50 ಕೆಜಿಗೆ 900 ರೂಪಾಯಿ, ಇವತ್ತು 50 ಕೆಜಿ ಬರೀ 300 ರೂಪಾಯಿ, 600 ರೂಪಾಯಿ ಡೌನ್ ಆಗಿದೆ ಕೋಲಾರದಲ್ಲಿ. ದರ ಕುಸಿತದ ಹಿನ್ನೆಲೆಯಲ್ಲಿ ಕೋಲ್ಡ್ ಸ್ಟೋರೇಜ್ಗೆ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಲೂಗಡ್ಡೆ ಸಂಗ್ರಹಕ್ಕೆ ಕೋಲಾರ ರೈತರು ಮುಂದಾಗಿದ್ದಾರೆ, ಸ್ಟೋರೇಜ್ ಮಾಡೋದಕ್ಕೆ ಮುಂದಾಗಿರೋದು. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದಿಂದ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ನಾನು ಇವತ್ತು ಕೋಲಾರ ತಾಲೂಕಿನ ಈಕಂಬಳ್ಳಿ ಗ್ರಾಮದಲ್ಲಿ ಇದ್ದೇನೆ. ದೃಶ್ಯ ನೋಡಿದ್ರೆ ಏನು ರೈತ ಕಷ್ಟಪಟ್ಟು ಬೆಳೆದಂತಹ ಆಲೂಗಡ್ಡೆ ಬೆಳೆಗೆ ಇವತ್ತು ಬೆಲೆ ಸಿಗ್ತಾ ಇಲ್ಲ. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಹೋಟೆಲ್ ಉದ್ಯಮದ ಮೇಲೆ ಬಿದ್ದಂತಹ ಏನು ಪ್ರಭಾವದಿಂದ ಇವತ್ತು ಏನು ರೈತ ಸಂಕಷ್ಟಕ್ಕೊಳಗಾಗಿರೋದು. ಅಂದ್ರೆ ರೈತ ಬೆಳೆದಂತಹ ಆಲೂಗಡ್ಡೆಗೆ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ. ಏನಂತ ಹೇಳಿದ್ರೆ ಸುಮಾರು ಏನು ಕಳೆದ ಒಂದು ವಾರದ ಹಿಂದೆ 800 ರೂಪಾಯಿ 900 ರೂಪಾಯಿ ಇದ್ದಂತಹ ಏನು ಆಲೂಗಡ್ಡೆ ಇವತ್ತು ಕೇವಲ ಏನು 300-400 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು ನೋಡಬಹುದು. ರೈತ ಇವತ್ತು ತನ್ನ ತೋಟದಲ್ಲಿ ಸುಮಾರು 1 ಎಕರೆಯಲ್ಲಿ ಬೆಳೆದಂತಹ ಏನು ಆಲೂಗಡ್ಡೆಗೆ ಇವತ್ತು ಸಂಪೂರ್ಣವಾಗಿ ಬೆಲೆ ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು ನೋಡಬಹುದು. ಆಲೂಗಡ್ಡೆಯನ್ನ ಏನು ಅಗೆದು ತೆಗೆಯಲಾಗ್ತಾ ಇರುವಂತದ್ದು, ಇನ್ನೇನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು, ಮತ್ತೆ ಅದರ ಜೊತೆಗೆ ಏನು ಮಾರುಕಟ್ಟೆಯಲ್ಲಿ ಏನು ಬೆಲೆ ಇಲ್ಲದ ಕಾರಣ ಏನು ಮುಂಗಡವಾಗಿ ಇವತ್ತು ಏನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲು ಮುಂದಾಗಿರುವಂತದ್ದು. ಅಂದ್ರೆ ರೈತನಿಗೂ ಸಹ ಬೆಲೆ ಬಂದ್ರೆ ಮಾತ್ರ ರೈತನಿಗೆ ಏನು ಉಸಿರಾಡಲು ಸಾಧ್ಯ, ಇಲ್ಲದಿದ್ದರೆ ನಿಜವಾಗ್ಲೂ ರೈತನಿಗೆ ಏನು ಸಂಕಷ್ಟ ಬೀರೋದಂತೂ ತಪ್ಪಿದೆ. ಯಾಕಂತ ಹೇಳಿದ್ರೆ ಏನು ಸುಮಾರು 1 ಎಕರೆಗೆ
ಸುಮಾರು 1.5 ಲಕ್ಷ ಮತ್ತೆ 2 ಲಕ್ಷ ರೂಪಾಯಿ ವೆಚ್ಚವಾಗುತ್ತೆ. ಆದ್ರೆ ಈ ಅಮೌಂಟ್ ಈ ಹಣ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನು ಸಿಲಿಂಡರ್ಗಳ ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಇವತ್ತು ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಇವತ್ತು ಬಂದ್ ಆಗಿದೆ. ಈ ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲೂ ಸಹ ಆಲೂಗಡ್ಡೆಗೆ ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದೆ ಅಂತ ಹೇಳ್ಬೋದು. ನೋಡಬಹುದು ತುಂಬಾ ಚೆನ್ನಾಗಿ, ಅಂದ್ರೆ ಈ ಬಾರಿ ತುಂಬಾ ಸಮೃದ್ಧಿಯಾಗಿ ಬೆಳೆದಂತಹ ಆಲೂಗಡ್ಡೆ ಇವತ್ತು, ಆದ್ರೆ ಇದಕ್ಕೆ ಯಾವುದೇ ರೀತಿಯ ಬೆಲೆ ಸಿಗ್ತಾ ಇಲ್ಲ. ಕಳೆದ 15 ದಿನಗಳ ಹಿಂದೆ ಇದ್ದಂತಹ ಬೆಲೆ ಇವತ್ತು ಇಲ್ಲದ ಕಾರಣ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ಏನು ಕಳೆದ 15 ದಿನಗಳ ಹಿಂದೆ ಇದೇ ಆಲೂಗಡ್ಡೆಗೆ ಸುಮಾರು 50 ಕೆಜಿಗೆ 800 ರಿಂದ 900 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ. ಆದ್ರೆ ಇವತ್ತು ಕೇವಲ 300 ರೂಪಾಯಿಗೆ ಮಾರಾಟವಾಗ್ತಾ ಇರುವಂತದ್ದು. ಇದು ನಿಜಕ್ಕೂ ಒಂದು ರೀತಿಯ ರೈತನ ಮೇಲೆ ಏನು ಪರಿಣಾಮ ಬೀರುವಂತದ್ದು. ಅಂದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡೀತಾ ಇರುವಂತಹ ಯುದ್ಧ ಇವತ್ತು ರೈತನ ಮೇಲೆ ಪ್ರಭಾವ ಬೀರುವಂತದ್ದು. ಮತ್ತೆ ರೈತ ಬೆಳೆದಂತಹ ಹಲವಾರು ತರಕಾರಿಗಳು ಸಹ ಇವತ್ತು ನೆಲಕ್ಕಚ್ಚಿವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ಬೆಳೆದಂತಹ ಏನು ಆಲೂಗಡ್ಡೆ ಇವತ್ತು ಬೆಲೆ ಇಲ್ಲ. ಮತ್ತೊಂದು ಕಡೆ ಏನು ಸ್ವೀಟ್ ಕಾರ್ನ್ ಆಗ್ಬೋದು, ಮತ್ತೆ ಹೂಕೋಸು ಆಗ್ಬೋದು, ಅದ್ರ ಜೊತೆಗೆ ಕ್ಯಾಬೇಜ್ ಆಗ್ಬೋದು, ಹೀಗೆ ಎಲ್ಲಾ ರೀತಿಯ ತರಕಾರಿಗಳ ಮೇಲೂ ಸಹ ಇವತ್ತು ಏನು ರೈತ ಸಂಕಷ್ಟಕ್ಕೆ ಒಳಗಾಗಿದೆ. ಅಂದ್ರೆ ಬೆಲೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಯುದ್ಧದ ಕರಿನೇರಲು ಇವತ್ತು ರೈತನ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೈತ ಇವತ್ತು ಕಷ್ಟಪಟ್ಟು ಬೆಳೆದಂತಹ ಬೆಳೆಗೆ ಇವತ್ತು ಬೆಲೆ ಇಲ್ಲ. ಈ ನಿಟ್ಟಿನಲ್ಲಿ ರೈತ ಇವತ್ತು ಏನು ಲಕ್ಷಾಂತರ ರೂಪಾಯಿ ಏನು ಹಾಕಿ ಬೆಳೆದಂತಹ ಬೆಳೆಗೆ ಬೆಲೆ ಇಲ್ಲದೆ ಇವತ್ತು ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಕೂಡಲೇ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಿ ರೈತನ ನೆರವಿಗೆ ಧಾವಿಸಬೇಕೆಂಬುದು ರೈತನ ಆಗ್ರಹವಾಗಿರುವಂತದ್ದು. ಕ್ಯಾಮರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.